ಸುವರ್ಣ 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 ಮನೆಯಲ್ಲಿ ಏನು ಮಾಡ್ತಾ ಇದೀಯಾ ಸುವರ್ಣ? ರೀ, ಹಾಸ್ಟೆಲ್ನಿಂದ ನನ್ನ ಮೈದುನ ಪ್ರಶಾಂತ್ ಬಂದಿಲ್ವೇನ್ರಿ? ಅವನಿಗೆ ಹಾಸ್ಟೆಲ್ನಲ್ಲಿ ಹೋಟೆಲ್ ಊಟ ತಿಂದು ತಿಂದು ಬಾಯಿ ತುಂಬ ಕೆಟ್ಟೋಗಿದೆ ಅತ್ತಿಗೆ ಅಂದ. ಅದಕ್ಕೋಸ್ಕರ ಅವನಿಗೆ ಇಷ್ಟ ಆದ ಅಡುಗೆಗಳಲ್ಲಿ ಮಾಡಬೇಕು ಅಂತ ಐಟಮ್ನೆಲ್ಲ ತಯಾರು ಮಾಡ್ತಾ ಇದ್ದೆ ರೀ. ಅಂದರೆ ಅವನು ಬಂದ ಸಂತೋಷದಲ್ಲಿ ಈ ನಿನ್ನ ಗಂಡನನ್ನು ಕಡೆಗಾಣಿಸುತ್ತಿದ್ದೀಯಾ ಅಂದಾಯಿತು. ಚೇಚೆ, ಹಾಗೇನಲ್ರಿ. ಅವನು ಎಷ್ಟೇ ಆದರೂ ನನ್ನ ಮುದ್ದಿನ ಮೈದುನ. ಅವನು ಬಾಯಿ ತುಂಬ ಅತ್ತಿಗೆ ಅಂತ ಕರೆದ್ರೆ ನನ್ನ ಹೆತ್ತ ಮಗನೇ ಕರೆದಂತೆ ಅಷ್ಟೊಂದು ಖುಷಿ ಆಗುತ್ತಿದೆ ರೀ. ಸುವರ್ಣ, ಈ ನಿನ್ನ ಸಂತೋಷವೆಲ್ಲವನ್ನು ಆ ನಿನ್ನ ಮಗನಿಗೆ ದಾರಿ ಎರೆಯಬೇಡ ಕಣೆ. ಈ ನಿನ್ನ ಗಂಡನಿಗೊಂದಿಷ್ಟು ಉಳಿಸಿಕೋ. ಹೋಗ್ರಿ, ಯಾವಾಗ ನೋಡಿದ್ರು ನೀವು ರಸಿಕರಾಗಿ ನಿಂತು ಬಿಟ್ಟಿರ್ತೀರಾ. ನೀನು ರತಿಯಾಗಿ ಕಾಣಿಸುವಾಗ ನಾನು ಮನ್ಮಥನಾಗುವುದು ಬೇಡವೇ? ಏನ್ರಿ ನೀವು ಈ ರೀತಿ ರತಿ ಮನ್ಮಥ ಅಂತ ಹೊಗಳಿದ್ರೆ ನಂಗೆ ತುಂಬಾ ನಾಚಿಕೆ ಆಗತ್ತೆ ಬಿಡಿಯಪ್ಪ. ಸುವಿ, ಈ ನಿನ್ನ ನಾಚಿಕೆಯನ್ನು ನಾನು ಹೋಗಲಾಡಿಸುತ್ತೇನೆ. ಹೇಗೆ? ಆ ವಸಂತ ಕಾಲದಲ್ಲಿ ಆ ಕೋಗಿಲೆಯು ಕೂಗಿದಂತೆ ಈಗ ನನ್ನ ಜೊತೆ ಹಾಡಿ ಕುಣಿದಾಡಿ ಮನ ಸಂತೋಷಗೊಳಿಸಬಾರದೆ? ನೀವು ಕೇಳೋದು ಹೆಚ್ಚ, ನಾನು ಹಾಡೋದು ಹೆಚ್ಚ? ನೀವು ಇಷ್ಟದಂತಾಗಲ್ರಿ.
ಅಣ್ಣ ಅದು ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕೆಂದು ಹೇಳಿದ್ದೀಯಲ್ಲ ಅಣ್ಣ? ಹೌದು ಪ್ರಶಾಂತ್, ನೀನು ಸುಶಿಕ್ಷಿತವಾಗಿ ಓದು ಮುಗಿಸಿಕೊಂಡು ಊರಿಗೆ ಬಂದ ನಂತರ ಆ ಕಟ್ಟೆ ಬಸವಲಿಂಗೇಶ್ವರನಿಗೆ ಎಲಿ ಪೂಜೆ ಕಾರ್ಯಕ್ರಮ ಮಾಡಿಸುತ್ತೇನೆಂದು ಹರಕೆ ಹೊತ್ತಿದ್ದೇನಪ್ಪ. ಹಾಂ, ನಾವಿಬ್ಬರು ಈಗಾಗಲೇ ಪೂಜಾರಿಯವರಿಗೆ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದೇನೆ. ನಾವು ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿಯನ್ನು ಸಮರ್ಪಿಸಿ ತೀರ್ಥ ಪ್ರಸಾದ ತೆಗೆದುಕೊಂಡು ಬರೋಣ, ನಡಿಯಪ್ಪ. ಅತ್ತಿಗೆಮ್ಮ, ನೀವು ಬರೋದಿಲ್ಲೇನಮ್ಮ? ಇಲ್ಲಪ್ಪ, ಅವಳು ನಿನಗೆ ಬೇಕಾಗುವ ಅಡಿಗೆ ಸಿದ್ಧತೆ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದಾಳೆ. ಮೇಲಾಗಿ ಅವಳು ಬೆಳಗ್ಗೆನೆ ಎದ್ದು ಮಡಿ ಸ್ನಾನ ಮಾಡಿ ಮಡಿ ಹುಡಿಯಿಂದ ಹನಿ ನೀರು ಕುಡಿಯದೆ ಆ ತಾತನ ಗದ್ದಿಗೆಗೆ ಹೋಗಿ ಬಂದಿದ್ದಾಳಪ್ಪ. ನಾವೇ ಹೋಗಿ ಬರೋಣ, ನಡಿಯಪ್ಪ. ಹೌದು ಪ್ರಶಾಂತ, ನಾನು ದಿನನಿತ್ಯ ನಮ್ಮ ಮನೆಯಲ್ಲೂ ಕಾಪಾಡುವ ಆ ತಾತನ ಗುಡಿಗೆ ಹೋಗ್ತೀನಿ. ನೀವಿಬ್ರು ಹೋಗಿ ಬನ್ರಪ್ಪ. ಹೌದು, ನಾನು ನಿನ್ನೆ ರಾತ್ರಿ ಬಂದಾಗಿನಿಂದಲೂ ನೋಡುತ್ತಿದ್ದೇನೆ, ಪ್ರಕಾಶಣ್ಣ ಕಾಣುತ್ತಿಲ್ವಲ್ಲ, ಎಲ್ಲಿದ್ದಾನೆ? ನೀನು ರಾತ್ರಿ ಬಂದು ಊಟ ಮಾಡಿ ಮಲಗಿದ ಮೇಲೆ ಅವನು ಕುಡಿದು ತೇಲಾಡುತ್ತಾ ಬಂದವನು ಇನ್ನು 10 ಗಂಟೆಯಾದರೂ ರೂಮಿನಲ್ಲೇ ಮಲಗಿದ್ದನಪ್ಪ, ಇನ್ನೂ ಎದ್ದೇ ಬಂದಿಲ್ಲ. ಪ್ರತಿದಿನ ಹೀಗೆನಾ? ಹೌದು ಪ್ರಶಾಂತ್, ಯಾವಾಗಲೂ ಹೀಗೆ. ಅವನು ಕುಡಿದು ರಾತ್ರಿ ಬರುವುದು ಯಾವಾಗಲೂ ತಿಳಿಯದಾಗಿದೆ, ಬೆಳಗ್ಗೆ ಎದ್ದು ಹೋಗುವುದು ಯಾವಾಗಲೂ ಅನ್ನುವಂತಾಗಿದೆ ಅವನ ಸ್ಥಿತಿ. ರೀ, ಏನ್ರಿ ನೀವು ಈಗ ಯಾಕ್ರಿ ಆ ಪ್ರಕಾಶನ ವಿಚಾರ ಮಾಡ್ತಾ ಇದ್ರ? ಅವನು ಮಲಗಿಕೊಂಡಿದ್ದಾನೆ ನೋಡಿ, ಅವನಿಗೆ ನೀರು ಕಾಯಿಸಿ ಸ್ನಾನ ಮಾಡಿಸಿ ನಾನೇ ಎಬ್ಬಿಸ್ತೀನಿ. ನೀವು ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಮಾತಾಡೋರಂತೆ, ಮೊದಲು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಆಯ್ತು ಸುವೆ, ನೀನು ಅಡಿಗೆ ಮಾಡು, ಆದಷ್ಟು ಬೇಗನೆ ನಾವು ದೇವಸ್ಥಾನಕ್ಕೆ ಹೋಗಿ ಬರುತ್ತೇವೆ. ಆಯ್ತು ರೀ, ಬೇಗ ಬಂದ್ಬಿಡಿ, ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ.